ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಶ್ರಾವಣ ಮಾಸದ ಪ್ರಯುಕ್ತವಾಗಿ ಶಿವಶರಣೆ ದಾನಮ್ಮ ದೇವಿಯವರ 9 ದಿನಗಳ ಕಾಲ ಪೂಜೆ ಮತ್ತು ಪ್ರವಚನ ಕಾರ್ಯಕ್ರಮ ಬಸವಾಶ್ರಮದಲ್ಲಿ ಬಸವ ಸೇವಾ ಸಂಸ್ಥೆಯ ಮುಖಾಂತರವಾಗಿ ನಡೆಯುತ್ತಾ ಇತ್ತು. ಇವತ್ತು 9ನೆಯ ದಿನ ಹಾಗೂ ಸಮಾರಂಭದ ದಿನ. ಈ ಕಾರ್ಯಕ್ರಮದ ನೇತೃತ್ವವನ್ನು ಪೂಜ್ಯ ಶ್ರೀ ಶಿವಯೋಗಿನಿ ಶರಣಾಂಬಿಕಾ ಮಾತಾಜಿಯವರು ವಹಿಸಿಕೊಂಡು ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮವು ನೆರವೇರಿತು. ಅವರು ಕೂಡ ಆಶೀರ್ವಚನವನ್ನು ಕೊಟ್ಟರು. ಹಾಗೂ ಪೂಜ್ಯ ಶ್ರೀ ಅಕ್ಕಮಹಾದೇವಿ ತಾಯಿಯವರು ಹೊಸದುರ್ಗದಿಂದ ಮಾತಾಜಿಯವರು ಆಗಮಿಸಿದರು. ಅವರು ಮತ್ತು ಪೂಜ್ಯ ಮಾತೆ ಶಾಂತಾದೇವಿ ಮಾತಾಜಿಯವರು ಕಲ್ಗಟ್ಟಿ ಧಾರವಾಡ ಅವರು ಈ 9 ದಿನಗಳ ಕಾಲ ಕೂಡ ಇಲ್ಲಿ ಉಪಸ್ಥಿತರಿದ್ದು ತಮ್ಮ ಪ್ರವಚನ ಕಾರ್ಯಕ್ರಮವನ್ನು ಕೂಡ ನಡೆಸಿ ಕೊಟ್ಟಿದ್ದಾರೆ. ಹಾಗೆ ಇದರ ಅಧ್ಯಕ್ಷತೆಯನ್ನ ಶರಣರಾದ ಸುಭಾಷ್ ಚಂದ್ರ ಸ್ಥಾನಿಕ್ ಅವರು, ನಿರ್ದೇಶಕರು, ಬಸವಾಶ್ರಮ ಗೌರವಾಧ್ಯಕ್ಷರು, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಇವರು ವಹಿಸಿಕೊಂಡಿದ್ರು. ಮುಖ್ಯ ಅತಿಥಿಗಳಾಗಿ ನಿವೇದಿತಾ ರಾಜು ಅವರು ಆಗಮಿಸಿದ್ರು. ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಸಮಿತಿ ಇವರು ಶಿರಾಳಕೊಪ್ಪದಿಂದ, ಹಾಗೆ ಶರಣರಾದಂಥ ಜೆ.ಸಿ. ಪ್ರಶಾಂತ್ ಪ್ರತಿಬಿಂಬ ಅವರು ಕೂಡ ಇದ್ರು. ಹಾಗೂ ಜ್ಯೋತಿ ಕುಮಾರ್ ಮತ್ತು ಸಂಗಡಿಗರು ಕೂಡ ವಚನ ಪ್ರಾರ್ಥನೆ ಭಜನೆಯನ್ನ ನೆರವೇರಿಸಿ ಕೊಟ್ಟರು. ಗಾಮದಿಂದ ಆಗಮಿಸಿ ಅವರ ಭಜನಾ ಮಂಡಳಿ ಕೂಡ ಭಜನೆಯನ್ನು ನೆರವೇರಿಸಿಕೊಟ್ರು. ಅಂಗಡಿ ಜಗದೀಶ್ ಅವರು, ರಾಜೇಶ್ವರಿ ಹುಣಶೆಟ್ಟರ್ ಅವರು, ಹಾಗೆ ಇದೇ ರೀತಿ ಬಹಳಷ್ಟು ಜನ ಮುಖ್ಯ ಅತಿಥಿಗಳು ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮ ಮನದಾಳದ ಮಾತನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಶರಣ ಬಿ.ವೈ. ರಾಘವೇಂದ್ರ ರವರು ಸಂಸದರು ಶಿಕಾರಿಪುರ ಇವರು ಆಗಮಿಸಬೇಕಾಗಿತ್ತು, ಆದರೆ ಬೇರೆ ಕಾರ್ಯದ ನಿಮಿತ್ತ ಇರೋದ್ರಿಂದ ಶರಣರಾದ ಗುರುಮೂರ್ತಿ ಅವರು ಕೂಡ ಆಗಮಿಸಿದ್ರು. ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಮಾತಾಡಿದರು. ಹಾಗೆ ಇಂದಿನ ಪೂಜಾ ಕಾರ್ಯಕರ್ತರು ಮತ್ತು ದಾಸೋಹಿಗಳಾಗಿ ಶಿವಶರಣೆ ಅಕ್ಕಮಹಾದೇವಿ ಸಮಿತಿಯವರು ದೊಡ್ಡಪೇಟೆ ಶಿಕಾರಿಪುರ, ಹಾಗೂ ಮುತ್ತಗಿ ಗ್ರಾಮದವರು, ಹಾಗೆ ಪುರಸಭೆಯವರು, ಶ್ರೀಶೈಲ ಬಡಾವಣೆಯವರು, ಹಾಗೆ ಬಹಳಷ್ಟು ಗ್ರಾಮದಿಂದ ಇನ್ನು ಆಗಮಿಸಿದಂತಹ ಶರಣೆಯರು ಹಾಗೂ ಬಹಳಷ್ಟು ಶಿಕಾರಿಪುರ ನಗರದಿಂದ ಆಗಮಿಸಿದ ಶಿವಶರಣೆಯರು ಎಲ್ಲರಿಗೂ ಕೂಡ ಉಡಿ ತುಂಬುವಂತಹ ಕಾರ್ಯಕ್ರಮ ಕೂಡ ನೆರವೇರಿತು. ಹಾಗೂ ದಾನಮ್ಮ ತಾಯಿಗೆ ಹೋಳಿಗೆನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ 9 ದಿನಗಳ ಕಾಲ ಪ್ರತಿದಿನವೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಆದರೆ ಕೊನೆಯ ದಿನ ಹೋಳಿಗೆಯ ಪ್ರಸಾದ ಎಲ್ಲರಿಗೂ ಕೂಡ ನೆರವೇರಿತು. ಬೆಳಗಿನ ಜಾವ ಕಾರ್ಯಕ್ರಮ ಇದ್ದಿದ್ದರಿಂದ ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ನಡೆದಂಥ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದ ಚಿಕ್ಕ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡ್ಕೊಂಡು ಬರೋಣ. Bye.
ವಾತಾವರಣ ಅಂದರೆ ಈ ಒಂದು ಸಂಸ್ಕೃತಿ, ಸಂಸ್ಕಾರ, ಗೋಷ್ಠಿಗಳು, ಕಲೆ ಮತ್ತು ಸಂಸ್ಕೃತಿ ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅನಾದಿ ಕಾಲದಿಂದಲೂ ಬಂದಂತಹ ಒಂದು ಪರಂಪರೆ ಅಂತ ಹೇಳ್ಬೋದು. ಈ ಒಂದು ಈಗಿನ ಮಾಡುವಂತಹ ಕೈಂಕರ್ಯಗಳು ಮುಂದಿನ ಯುವ ಪೀಳಿಗೆಗೆ, ಮುಂದಿನ ಸಮಾಜಕ್ಕೆ, ಪ್ರಸ್ತುತ ದಿನಮಾನಕ್ಕೆ ಏನು ಅವಶ್ಯಕತೆ ಇದೆ ಅಂತ ಗಮನಿಸಿ ಸಮಾಜಕ್ಕೆ ನಾವೇನನ್ನ ಕೊಡುಗೆಯಾಗಿ ಕೊಡಬೇಕು, ಧಾರ್ಮಿಕ ಕೇಂದ್ರಗಳಾದಂತಹ ಮಠಗಳು, ಆಶ್ರಮಗಳು ಏನು ಕೆಲಸವನ್ನು ಮಾಡ್ಬೋದು ಅಂತ ತೋರಿಸ್ತಾ ಇರೋದು ಶಿಕಾರಿಪುರದ ಬಸವಾಶ್ರಮ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತು. ಸಮಾಜ ಇತ್ತ ಸಾಕ್ತಿದೆ ಅಂತ ಭಾಳ ಜನ ಹೇಳ್ತಾರೆ. ಸಮಾಜನ ಸೆಳೆಯುವಂಥ ಕೆಲಸನ ಬಸವಾಶ್ರಮ ಮಾಡ್ತಾ ಇದೆ. ಸಮಾಜಕ್ಕೆ ಏನು ಮಾರ್ಗದರ್ಶನ ಬೇಕು, ಸಮಾಜದ ತುಡಿತ ಏನಿದೆ, ಸಮಾಜಕ್ಕೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ಆಲೋಚನೆಯನ್ನು ಮಾಡಿಬಿಟ್ಟು ಆ ದಿಕ್ಕಿನತ್ತ ತಮ್ಮ ದಾಪುಗಾಲನ್ನು ಇಡ್ತಾ ಇದ್ದಾರೆ ಮಾತಾಜಿಯವರು. ಅವರು ಗುಂಡಿಗೆ ಮೆಚ್ಚಬೇಕು. ನಾವು ಎಂಥದೇ ಬರಲಿ ಧೈರ್ಯವಾಗಿ ನಾನು ಮಾಡ್ತೇನೆ, ನಮ್ಮ ಕೈಯಿಂದ ಆಗುತ್ತೆ, ಪರಮಾತ್ಮನ ಆಶೀರ್ವಾದ ಇದೆ, ಗುರುಗಳು ಕರುಣೆ ಇದೆ, ಅದೆಲ್ಲ ನಡೆಸುತ್ತೇನೋ ಅಂತ ಆತ್ಮಸ್ಥೈರ್ಯ ಭಾಳ ಇದೆ ಮಾತಾಜಿಯವರು. ಅವರೇ ನಮಗೆ ಸ್ಫೂರ್ತಿ. ಅವ್ರ ಮಾತುಗಳು ಅನ್ನೋದಕ್ಕಿಂತ ಅವ್ರ ಇರುವಿಕೆ ಏನಿದೆಯಲ್ಲ ಅದು ಭಾಳ ಸ್ಫೂರ್ತಿ. ಮಾತಿಗಿಂತ ಅವ್ರ ಕೃತಿಗೆ ಭಾಳ ಆದ್ಯತೆ ಕೊಡ್ತಾರೆ. ತುಂಬ ಚೆನ್ನಾಗಿ ನಾವು ಎಲ್ಲ ನೋಡಿದ್ವಿ. ಎಷ್ಟೊಂದು ಜನ ತಾಯಿಯರು ಎಷ್ಟು ಉಡುಪಿನಿಂದ, ಎಷ್ಟು ಸಂಭ್ರಮದಿಂದ, ಎಷ್ಟೊಂದು ಸಂಭ್ರಮನೇ ಮೈಗೂಡಿಕೊಂಡು ನಲಿದಾಡಿಕೊಂಡು ಆನಂದದ ಸಂಭ್ರಮ ಇಲ್ಲಿ ನಡೀತಾ ಇತ್ತು ಅಂತ ಮನೆಯೆಲ್ಲ. ಇವತ್ತು ವಚನ ಸಾಹಿತ್ಯ ಇಷ್ಟು ಸರಳವಾಗಿ ಸಿಗೋಕ್ಕೆ ಮೂಲ ಕಾರಣ ಹೆಣ್ಣು. ಅಕ್ಕನಾಗಮ್ಮನವ್ರಿಗೆ ದೀಕ್ಷೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಬಸವಣ್ಣನವರು ಮನೆ ಬಿಟ್ಟು ಬರ್ತಾರೆ. ಅವರೊಬ್ಬರಿಗೆ ಕೊಡಿಸ್ಲಿಲ್ಲ. ಅವ್ರು ಹೊರಗೆ ಬಂದು ಅವ್ರ ಅಕ್ಕನ ಜೊತೆಗೆ ಎಷ್ಟು ಸಮಾಜದಲ್ಲಿರೋ ಎಲ್ಲ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕಲ್ಪಿಸ್ಕೊಡೋದಕ್ಕೆ ಕಾರಣೀಭೂತರಾದವರು ಅಕ್ಕನಾಗಮ್ಮ. ಈಗ ನೋಡ್ರಿ, ನಾವಿವತ್ತು ಇಷ್ಟೆಲ್ಲ ಮಾತಾಜಿಯವರು ವಚನ ಪಠಣ ಕಾರ್ಯಕ್ರಮ, ವಚನ ಪಾರಾಯಣ ಕಾರ್ಯಕ್ರಮ ಅಂದ್ಕೊಂಡಿದ್ದಾರಲ್ಲ, ಅವತ್ತು ವಚನ ಸಾಹಿತ್ಯನ ಉಳಿಸಿದ್ದು ಪಾಗೋಳಕಟ್ಟಿಯವರು ಅಂತ ಹೇಳಿದ್ರು. ಪಾಗೋಳಕಟ್ಟಿಯವರಿಗೆ ವಚನ ಸಾಹಿತ್ಯ ಸಿಗಬೇಕಾದ್ರೆ ಮೂಲ ಕಾರಣ ಕರ್ತೃ ಯಾರಪ್ಪ ಅಂದರೆ ಅಕ್ಕನಾಗಮ್ಮ. ಅವತ್ತು ಏನು ಕಲ್ಯಾಣ ಕ್ರಾಂತಿ ಆದಾಗ ವಚನ ಸಾಹಿತ್ಯಗಳನ್ನು ಬೆನ್ನಿ ಕಟ್ಕೊಂಡು ಅಲ್ಲಲ್ಲೇ ಗೌಪ್ಯವಾಗಿ ರಕ್ಷಣೆ ಮಾಡ್ತಾ, ಏನು ಹೆಣ್ಮಕ್ಳಿಗೆ ಬರೀ ಅಡುಗೆ ಮನೆ ಸೌಟ್ ಅಷ್ಟೇ ಗೊತ್ತಿಲ್ಲ, ಕತ್ತಿನೂ ಗೊತ್ತು ಅಂತ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಿ ವಚನ ಸಾಹಿತ್ಯನ ರಕ್ಷಣೆ ಮಾಡಿ ತಂದುಕೊಟ್ಟವ್ರು ಯಾರಂದರೆ ಅಕ್ಕನಾಗಮ್ಮ. ಹೀಗೆ ಹೆಣ್ಮಕ್ಳು ಬರೀ ಒಂದು ಪ್ರಾಂತ್ಯಕ್ಕೆ, ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಸರ್ವಶಕ್ತಿ. ನೀವು ಇತ್ತೀಚೆಗೆ ಹೇಳೋದಾದರೆ, ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಕೇಳಿರಲ್ಲ, ಹಾಗೆ ಎಲ್ಲ ಶಕ್ತಿ ಸ್ವರೂಪಿಣಿ ಅಂತ ಇವರು ಧಾರ್ಮಿಕ ಕೇಂದ್ರದವರಂತ ಅಪ್ಪೋರು ಹೇಳ್ತಿರ್ತಾರೆ. ಯಾರು ಇವರು 9 ದಿನ ನಿಮಗೆ ಪುರಾಣ ಹೇಳಿದಾರಲ್ಲ ಬಸವಣ್ಣಪ್ಪವರು, ಶಕ್ತಿ ಸ್ವರೂಪಿಣಿ, ಅಷ್ಟ ಶಕ್ತಿ ಸ್ವರೂಪಿಣಿ ಅಂತ ಗುರುತಿಸಿದ್ದಾರೆ. ಎಲ್ಲೇ ಆಗಲಿ ಯಾರು ಹೆಣ್ಮಕ್ಳನ್ನ ಪೂಜ್ಯ ಭಾವನೆಯಿಂದ, ಗೌರವ ಭಾವನೆಯಿಂದ ಅವ್ರಿಗೆ ಹರಟಾಗ್ದಂಗೆ ನೋಡ್ಕೊಂತಾರಲ್ಲ, ಅಲ್ಲಿ ಎಲ್ಲ ದೇವತೆಗಳು ಅಥವಾ ಎಲ್ಲ ಶರಣೆಯರು ನೆಲೆಸಿರ್ತಾರೆ. ನೀವು ಮನೆಯಲ್ಲಿರೋ ಅತ್ತೆಗಾಗಿ, ಮನೆಯಲ್ಲಿರೋ ಸೊಸೆಗಾಗಿ ತೊಂದರೆ ಕೊಟ್ಟು ಎಷ್ಟು ದಾನವ ಪೂಜೆ ಮಾಡಿದ್ರೇನು, ಎಷ್ಟು ವರಮಹಾಲಕ್ಷ್ಮಿ ಮಾಡಿದ್ರೇನು ಫಲ ಸಿಗಲ್ಲ. ನಿಮ್ಮ ಮನೆಯಲ್ಲಿರುವ ಹೆಣ್ಮಕ್ಳು, ಅತ್ತೆ ಇರ್ಬೋದು, ಸೊಸೆ ಆಗಿರ್ಬೋದು, ಮಗಳಾಗಿರ್ಬೋದು, ನಾದಿನಿ ಆಗಿರ್ಬೋದು, ಅವ್ರನ್ನ ನೀವು ಯಾವಾಗ ಸಂತೃಪ್ತಿಗೊಳಿಸ್ತೀರಲ್ಲ ಆವಾಗ ಮುರುಗನ್ ಲಕ್ಷ್ಮಿ ನಿಮ್ಮನೆಯಲ್ಲೇ ಇರ್ತಾರೆ. ಈ ರೀತಿಯಾಗಿರುವಂಥ ಭಾವನೆಯನ್ನು ಇಟ್ಕೊಂಡು ನಾವು ಮುನ್ನಡೆಸಿದ್ದೆ ಆದರೆ ಸಮಾಜ ತುಂಬ ಸುಭಿಕ್ಷವಾಗಿ ಮುಂದೋಗುತ್ತೆ ಅಂತ ಹೇಳ್ತಾ 2 ನುಡಿಗಳನ್ನು ಹೇಳಿ. ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿರುವಂಥ ಒಂದು ಸ್ಥಾನವನ್ನು ಶ್ರಾವಣ ಮಾಸ ಕೊಡ್ಕೊಂಡು ಬಂದಿದ್ದಾರೆ. ಆಷಾಢ ಕಳೆದು, ಆಷಾಢದಲ್ಲಿ ನೀವೆಲ್ಲ ಹಿರಿಯ ನಿಯಮಗಳು ಅಂಟಿರ್ತಾರೆ. ಹೊಸದಾಗಿ ಮದುವೆ ಆದರೆ ಅಥವಾ ಮನೆ ಕಳಿಸಿರ್ತೀರಿ, ಸೊಸಿನ ಅತ್ತಿ ಮುಖ ನೋಡಬಾರ್ದು, ಸೊಸಿ ಮುಖ ನೋಡಬಾರ್ದು, ಎಲ್ಲ ನಿಯಮಗಳನ್ನ ಯಾಕೆ ಇಟ್ಕೊಂಡ್ರು ಅಂದರೆ ಆ ಸಮಯ ಕೃಷಿ ಕಾಯಕಕ್ಕೆ ಹೆಚ್ಚು ಕೆಲಸ ಇರುವಂಥ ಗಳಿಗೆ. ಆಷಾಢ ಮಾಸ ಅಂತ ಬಂದರೆ ಮಳೆಗಾಲ, ಚೆನ್ನಾಗಿ ಮಳೆ ಬರ್ತಿರ್ತದೆ, ಹೊಲದಲ್ಲಿ ತುಂಬ ಕೆಲಸ ಇರೋದ್ರಿಂದ ಹೊಸದಾಗಿ ಮದುವೆಯೋದ್ರ ಜೊತೆಗೆ ಕೆಲಸ ಆಗಲ್ಲ ಅಂತೇಳಿ ಅವರು ಅತ್ತೆ ಸೊಸೆ ನೆನಪ ಹಾಕಿ ಅವ್ರು ಕಳಿಸ್ತಾರೆ. ಅದಾದ ನಂತರ ಎಲ್ಲ ಕೃಷಿ ಕಾಯಕಗಳೆಲ್ಲ ಒಂದು ಹಂತಕ್ಕೆ ಬಂದಿರ್ತವೆ. ಈಗೆಲ್ಲರೂ ಬಿಡುವಿನ ಸಮಯ. ಇದನ್ನು ಭಗವಂತನಿಗಾಗಿ ಮೀಸಲಿಡಬೇಕು ಅನ್ನುವಂಥದ್ದನ್ನು ನಮ್ಮ ಪೂರ್ವಜರು
ರೂಢಿಗತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕಾಯಕಕ್ಕೂ ಚ್ಯುತಿ ಬರಬಾರ್ದು, ಇನ್ನೊಂದು ಆಧ್ಯಾತ್ಮಿಕತೆಗೂ ಚ್ಯುತಿ ಬರಬಾರ್ದು. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದನ್ನು ನಮ್ಮ ಸಂಸ್ಕೃತಿ, ನಮ್ಮ ಪೂರ್ವಜರು ಅದನ್ನು ನಿರಂತರವಾಗಿ ಹಬ್ಬ ಹರಿದಿನಗಳ ಮೂಲಕ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶ್ರಾವಣ ಮಾಸ ಅನ್ನುವಂಥದ್ದು ಭಾಳ ಪವಿತ್ರ ಅನ್ನುವಂಥದ್ದನ್ನು ನಮ್ಮ ಅಕ್ಕಮಹಾದೇವಿ ತಾಯಿಯವರು ಪ್ರಸ್ತುತಪಡಿಸಿದರು. ಹಾಗಾಗಿ ನಾವೆಲ್ಲ ಇವತ್ತು ದೇವತೆ ಆರಾಧನೆಗಳನ್ನು ಮಾಡ್ತಾ ಇದ್ದೀವಿ ಶ್ರಾವಣ ಮಾಸ. ಕೆಲವರು ಏನೇನೆಲ್ಲ ಉಪವಾಸನೆಗಳನ್ನು ಮಾಡ್ತಾರೆ. ಅದಕ್ಕೆ ಒಬ್ಬ ಕವಿ ಭಾಳ ಸುಂದರವಾಗಿ ಹೇಳ್ತಾರೆ, ದೇವ ನಿನಗಾಗಿ ಉಪ್ಪು ಬಿಟ್ಟವರುಂಟು, ಸೊಪ್ಪು ಬಿಟ್ಟವರುಂಟು, ತುಪ್ಪ ಬಿಟ್ಟವರುಂಟು, ತಪ್ಪು ಬಿಟ್ಟವರೊಬ್ಬರನ್ನು ಕಾಣಿ. ದೇವ ನಿನಗಾಗಿ ಕೇಶ ತೊರೆದವರುಂಟು, ವೇಷ ತೊರೆದವರುಂಟು, ಆಶೆ ತೊರೆದವರೊಬ್ಬರನ್ನು ಕಾಣಿ. ನಾವೆಲ್ಲ ದೇವರನ್ನು ಆರಾಧನೆ ಮಾಡ್ತೀವಲ್ಲ, ಇವೆಲ್ಲವನ್ನು ಇಟ್ಕೊಂಡು ಆರಾಧನೆ ಮಾಡಿದ್ರೆ ವ್ಯರ್ಥ ಆಗುತ್ತೆ. ನಾವು ನಿಯಮ ಹಾಕ್ಕೊಂಡಿರ್ತವಲ್ಲ, ಈ ಶ್ರಾವಣ ಮಾಸದಲ್ಲಿ ನೀವು ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಹೀಗೆಲ್ಲ ನಿಯಮಗಳನ್ನ ಹಾಕ್ಕೊಂಡಿರ್ತೀವಿ. ತಿನ್ನೋದಕ್ಕೆ ನಿಯಮಗಳನ್ನ ಹಾಕ್ಕೊತೀವಿ, ಅದಾದ ಮೇಲೆ ಜಾಸ್ತಿ ತಿಂದ್ಬಿಡ್ತೀವಿ. ಈ ಕೆಲವರು ಉಪವಾಸ ಮಾಡ್ತಿರ್ತಾರೆ ನೋಡಿರ್ತೀವಿ, ಅವರೆಲ್ಲ ಉಪವಾಸ ಮಾಡಿ ತನಕ ಉಪವಾಸ ಮಾಡಿರ್ತಾರೆ. ಬೆಳಗಿಂದ ಸಂಜೆವರೆಗೂ ಸಂಜೆ ಏನಾಗುತ್ತೆ, ಸರಿಯಾಗಿ ಉಪ್ಪಿಟ್ಟು ತಿಂದುಬಿಡ್ತಾರೆ. ಹೌದು, ಹೀಗೂ ಉಪವಾಸ ಮಾಡೋದಲ್ಲ, ಹೀಗೆ ಭಗವಂತನ ಆರಾಧನೆ ಮಾಡೋದಲ್ಲ. ಆರಾಧನೆ ಹೇಗಿರಬೇಕು ಅಂದರೆ, ಹಡಪದ ಅಪ್ಪಣ್ಣನ ಪುಣ್ಯಶ್ರೀ ಹೇಳ್ತಾಳೆ ಲಿಂಗಮ್ಮ, ಘನವ ಕಾಣಬೇಕೆಂದರೆ ಏನು ಹೇಳ್ತಾಳು, ಘನವ ಭಗವಂತನ ನೀನು ಕಾಣಬೇಕಾಗಿತ್ತು ಅಂತಂದರೆ ಬಹಳ ಸುಂದರವಾಗಿ ಹೇಳ್ತಾಳೆ. ಏನಂತಂದ್ರೆ ದರ್ಪಣದಂತೆ ಬೆಳಗ್ತಾ ಇರಬೇಕು, ಇನ್ನೊಂದು ಮೋಡ ಸರಿದ ಸೂರ್ಯನಂತೆ, ಇನ್ನೊಂದು ಗಾಳಿ ತಾಗದ ಜಲ. ಈ ಮೂರು ಅಂಶಗಳನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ನೀವು ಈ ಸಮುದ್ರವನ್ನು ಅಥವಾ ನದಿಯನ್ನು, ತೆರೆಯನ್ನು, ತೊರೆಯನ್ನು ಎಲ್ಲ ನೋಡ್ತಿರ್ತೀವಿ. ಆ ಗಾಳಿ ಬರದೇ ಇದ್ದಾಗ ಆ ನೀರು ಹೇಗಿರುತ್ತೆ, ಶಾಂತವಾಗಿರುತ್ತೆ. ಅದೇ ಗಾಳಿ ಬಿತ್ತು ಅಂದರೆ ಅಲೆಗಳು ಶುರುವಾಗುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಈ ವಿಷಯ ಅನ್ನುವಂಥ ಗಾಳಿ ಈ ಆತ್ಮನಿಗೆ ತಾಗಿಬಿಡ್ತು ಅಂತಂದರೆ ಹೇಗೆ ನೀರಿನ ಅಲೆಗಳು ಉಂಟಾಗ್ತವಲ್ಲ, ಹಾಗೆ ಮನಸ್ಸಿನೊಳಗೆ ತಲ್ಲಣಗಳು ಉಂಟಾಗ್ತವೆ. ವಿಷಯಗಳು ಅನ್ನುವಂಥ ನಮಗೆ ಬಂತು ಅಂತಂದರೆ, ನಮ್ಮ ಮನಸ್ಸಿಗೆ ಬಂತು ಅಂದರೆ, ಹೇಗೆ ನೀರು ಪರಿಶುದ್ಧವಾಗಿದ್ದರೂ ಕೂಡ ಅದು ಹೇಗೆ ಗಾಳಿ ತಾಗಿದ ತಕ್ಷಣವೇ ಅದು ಅಲೆಗಳಾಗಿ ಏನೇನೋ ಸುನಾಮಿ ಥರ ಎದ್ದೋಗ್ಬಿಡುತ್ತೆ. ಒಂದೊಂದು ಸಾರಿ ಗಾಳಿ ಜೋರಾಗಿ ಬೀಸ್ತು ಅಂದರೆ ಸುನಾಮಿನೇ ಆಗಿ ಭಾಳಷ್ಟು ಅನಾಹುತಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ಹುಣ್ಣಿಮೆ ಬಂತು ಅಂದರೆ ಸಮುದ್ರದ ಅಲೆಯನ್ನು ನೋಡ್ರಿ ನೀವು, ಎಷ್ಟು ಉಕ್ಕುಕ್ಕಿ ಬರ್ತಾ ಇರ್ತದೆ. ಹಾಗೆ ನಮ್ಮ ಮನಸ್ಸಿನಲ್ಲೂ ಕೂಡ ಈ ವಿಷಯಗಳು ಅನ್ನುವಂಥ ಗಾಳಿ ಸೋಂಕಿತು ಅಂತಂದರೆ, ನಾವು ಈಗೆಲ್ಲ ನಾವು ನೀರು ಕುಡಿಯೋಕ್ಕೆ ಹೋಗಿರ್ತಾರೆ ಎಲ್ಲ ಪ್ರಾಣಿಗಳು ಸೂಕ್ಷ್ಮವಾಗಿ ಕುಡಿದು ಬಂದರೆ ಎಮ್ಮೆ ಏನು ಮಾಡ್ತೈತಿ, ಅದು ಒಳಗೆ ಇಳೋದು ರಾಡಿ ಎಬ್ಬಿಸಿ ಅದ್ರ ನೀರು ಕುಡಿದು ಬರ್ತದೆ. ಹಾಗೆ ನಮ್ಮ ಮನಸ್ಸು ರಾಡಿ ಹಾಕಿಟ್ಬಿಟ್ಟಿರ್ತೀವಿ. ಅದಕ್ಕೆ ನಾವು ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೋಬೇಕು ಅಂದರೆ ನೀರಿನ ಪರಿಶುದ್ಧತೆ ಹೇಗಿರುತ್ತದೆ, ಗಾಳಿಯ ತಾಗದೇ ಇದ್ದಾಗ ನೀರು ಹೇಗೆ ನಿಶ್ಚಲವಾಗಿ ಹೇಗೆ ನಿಂತಿರ್ತದಲ್ಲ, ಹಾಗೆ ವಿಷಯ ಸುಖಗಳು ನಮ್ಮನ್ನು ಬಾಧಿಸದೇ ಇದ್ದರೆ ಆ ಮನಸ್ಸು ಅಷ್ಟು ಸ್ವಚ್ಛತ್ರವಾಗಿರುತ್ತೆ. ಆವಾಗ ಭಗವಂತನನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಒಬ್ಬ ಜಾನಪದ ಕವಿ ಹೇಳ್ತಾನೆ, ಸುಂದರಿಯನ ಮಗಳ ಯಾರಿಗೆ ಕೊಡಲವ, ಸುಂದರಿಯನ ಮಗಳ ಯಾರಿಗೆ ಕೊಡಲವ, ಕೋಟೆಯ ಮೇಲಿರುವ ಪರವಾಗ ಕೊಟ್ಟರ ಕಸಬರಿಗೆ ಚಿಂತೆ ಏನಾಗಿಲ್ಲ, ಕಸಬರಿಗೆ ಚಿಂತೆ ಏನಾಗಿಲ್ಲ ಅನ್ನುವಂಥದ್ದು. ನಾವೆಲ್ಲ ಒಂದು ಹೆಣ್ಣು ಮಗಳನ್ನು ಕೊಡಬೇಕು ಅಂತಂದರೆ ಏನೆಲ್ಲ ಯೋಚನೆ ಮಾಡಕತ್ತೀವಿ ಇವತ್ತು. ಅಡಿಕೆ ತೋಟ ಇತ್ತೋ ಇಲ್ಲೋ, ಅವನಿಗೆ ಸರ್ಕಾರಿ ನೌಕರಿ ಇತ್ತೋ ಇಲ್ಲೋ, ಅವನಿಗೆ ತಂದೆ ತಾಯಿಗಳು ಅದಾರೋ ಇಲ್ಲೋ, ದುರಂತ ಇವೆಲ್ಲ ಹೌದಿಲ್ಲ. ಅದು ಅತ್ತೆ ಇದ್ರಂತೂ ಕೊಡೋದೇ ಇಲ್ಲ ಮನೆಗೆ. ಅದು ಈ ರೀತಿ ನಮ್ಮ ಒಂದು ಹೆಣ್ಣು ಮಗಳನ್ನು ನಾವು ಮದುವೆ ಮಾಡಿ ಕೊಡಬೇಕಿತ್ತು ಅಂತಂದರೆ ಎಷ್ಟೆಲ್ಲ ಆಲೋಚನೆಗಳನ್ನೆಲ್ಲ ಮಾಡ್ತೀವಿ, ಊರು ಓಣಿ ಎಲ್ಲದನ್ನೂ ವಿಚಾರಿಸ್ತೀವಿ ಅವ್ರ ಬಗ್ಗೆ. ಹಾಗೆ ಇಲ್ಲಿ ಆ ಕೃತಿ ಹೇಳ್ತಾಳೆ, ಸುಂದರಿಯನ ಮಗಳು ಅಂದರೆ ನಮ್ಮ ಮನಸ್ಸು.
ಈ ಮನಸ್ಸನ್ನು ಯಾರ್ಯಾರಿಗೆ ಕೊಟ್ಬಿಡೋಕ್ಕಾಗ್ತದ? ಕೊಡೋಕ್ಕಾಗಲ್ಲ. ನಾ ಯಾರಿಗೆ ಕೊಟ್ಟಿರೋದು ಹೊಲಸಾಗ್ತದೆ. ಹಾಗಾದ್ರೆ ಶುದ್ಧವಾಗಿದ್ದಂಥ ಮನಸ್ಸನ್ನು ಶುದ್ಧವಾಗಿರಬೇಕು ಅಂತ ಆದರೆ ಯಾರಿಗೆ ಕೊಡಬೇಕು? ಅವಳು ಹೇಳ್ತಾಳೆ, ಕೋಟೆಯ ಮೇಲಿರುವ ಕೊರವಾಗ ಕೊಟ್ಟಾರ ಕಸಪೊರಗೆ ಚಿಂತೆ ಏನಾಗಿಲ್ಲ. ಆ ಭಗವಂತನಿಗೆ ಕೋಟೆ ಮೇಲಿರುವ ಕೊರವ ಅಂದರೆ ಭಗವಂತ. ಆ ಭಗವಂತನಿಗೆ ಈ ಮನಸ್ಸನ್ನು ಕೊಟ್ಬಿಟ್ರೆ ಅವನು ಮಹಾಶುಭ್ರ. ಆ ಸ್ವಚ್ಛವಾಗಿರುವಂಥ ಭಗವಂತನಿಗೆ ಈ ಸ್ವಚ್ಛವಾದ ಮನಸ್ಸನ್ನು ಕೊಟ್ಟು ಬಿಟ್ಟರೆ ನಮ್ಮ ಬದುಕು ಕೂಡ ಸ್ವಚ್ಛ ಆಗುತ್ತೆ ಅನ್ನುವಂಥದ್ದನ್ನು ಆ ಗರತಿ ಭಾಳ ಸುಂದರವಾಗಿ ಹೇಳ್ತಾಳೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಗಾಳಿ ಸೋಕದ ಜಲ ಹೇಗೆ ನಿರ್ಮಲವಾಗಿ ನಿಶ್ಚಲವಾಗಿ ನಿಂತಿರ್ತದಲ್ಲ, ಹಾಗೆ ವಿಷಯಗಳು ಅನ್ನುವಂಥವು ನಮ್ಮ ಮನಸ್ಸಿನಿಂದ ದೂರ ಆದರೆ ನಮ್ಮ ಮನಸ್ಸು ಕೂಡ ಅಷ್ಟೇ ನಿರ್ಮಲವಾಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಆಗ ಮಾತ್ರ ನಾವು ಭಗವಂತ ಘನ ಅಂತಂದರೆ ಆ ಭಗವಂತನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಎರಡನೇದು ಹೇಳ್ತಾರೆ, ಮೋಡ ಕವಿದೇನು ಸರಿದಿರುವಂಥ ಸೂರ್ಯ. ಈ ಮೋಡ ಕಟ್ಟಿದೆ, ಈಗ ನೋಡಪ್ಪ ಮೋಡ ಕಟ್ಟಿದೆ, ಈಗ ಬೆಳಕು ಕಾಣ್ತದ? ಸೂರ್ಯ ಕಾಣಕ್ಕಾಗಲ್ಲ? ಆಗಲ್ಲ. ಸೂರ್ಯ ಕಾಣಬೇಕು ಅಂದರೆ ಮೋಡ ಸರಿಬೇಕು. ಮೋಡ ಸರಿದಾಗ ಸೂರ್ಯ ಹೇಗೆ ಕಾಣ್ತಾನೋ ಹಾಗೆ ನಮ್ಮೊಳಗಿರುವಂಥ ಈ ಲೌಕಿಕದ ಜಂಜಾಟಗಳಿದಾವೆ. ಇದರ ಒಂದು ಲೇಪನವನ್ನು ನಾವು ಮಾಡಿಕೊಂಡಿದ್ದೀವಿ. ಈ ಲೇಪನವನ್ನು ಹೊರಗೆ ತರದಾಗ ಮಾತ್ರ ನಮಗೆ ಸೂರ್ಯ ಅನ್ನುವಂಥ ಆತ್ಮ ನಮ್ಮ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಉಪನಿಷತ್ತಿನ ಹೇಳಿದೆ, ಹಿರಣ್ಮಯೇನ ಪಾತ್ರೇನ ಸತ್ಯಶಾಪಿ ತನ್ಮುಖಂ ತತ್ವಪುರುಷ ಅನ್ನಪ್ಪ ಅವರು ಸತ್ಯ ಧರ್ಮಾಯ ದೃಷ್ಟಯೇ ಭಾಳ ಸುಂದರವಾಗಿ ಹೇಳ್ತಾರೆ. ಅವರು ಸತ್ಯ ಅನ್ನುವಂತಹ ಅಂಶ ಧರ್ಮ ಸೂರ್ಯ ಅವನು ಯಾವುದರಿಂದ ಮುಚ್ಚಲ್ಪಟ್ಟಿದ್ದಾನೆ ಅಂದರೆ ಬಂಗಾರದ ಹೊದಿಕೆಯಿಂದ ಮುಚ್ಚಲ್ಪಟ್ಟ. ಬಂಗಾರದ ಹೊದಿಕೆ ಅಂದರೆ ಇದೇ ಲೌಕಿಕವಾಗಿರುವಂಥ ವಾಂಛೆಗಳು ವಿಷಯಗಳು ಅನ್ನುವಂಥದ್ದು. ಆ ವಿಷಯಗಳಿಂದ ಆತ್ಮಸೂರ್ಯ ಅನ್ನುವಂಥದ್ದು ಮುಚ್ಚಲ್ಪಟ್ಟಿದ್ದಾನೆ. ಅದನ್ನು ಹೊರಗೆ ಸರಿಸಿದಾಗ ಮಾತ್ರ ಅಲ್ಲಿರುವಂಥ ಸೂರ್ಯ ತನ್ನ ಪ್ರಕಾಶಮಾನವಾದಂಥ ಬೆಳಕನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹೇಗೆ ಮೋಡ ಸರಿದಾಗ ಆ ಸೂರ್ಯನ ರಶ್ಮಿ ನಮ್ಮೆಲ್ಲರಿಗೂ ತಾಗ್ತದೋ ಹಾಗೆ ನಮ್ಮ ಮನಸ್ಸಿಗೆ ಆತ್ಮನಿಗೆ ಉಂಟಾಗಿರುವಂಥ ಈ ವಿಷಯ ಸುಖಗಳು ಕಾಮ ವಾಸನೆಗಳು ಲೌಕಿಕ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ನೆಕ್ಸ್ಟ್ ನಮ್ಮದು ಸನ್ಮಾನ ಹೇಳ್ಬೋದು. ನಿವೇದಿತ ಮಾತಾಜಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಕಡೆ ನೋಡಿದ ಧರ್ಮದ ದಾರಿ ಬಹಳ ದೂರವಾಗಿದೆ ಮಾನವನ ಮೂಲಕ್ಕೆ. ಮಾನವನಿಗೆ ಬೇಕಾದಂತ ಒಂದು ಸಮಯವನ್ನ ಕೂಡ ಇಲ್ಲದೆ ಅವರು ಬಹಳ ಬ್ಯುಸಿಯಾಗಿ ಹೋಗ್ತಾರೆ ಈ ಕಾಲದಲ್ಲಿ. ಶ್ರೀ ಬಸವೇಶ ಕೂಡ ಸಮದೇವ ಹಾಲಲ್ಲೂ ನೀರಲ್ಲೂ ನಿಮ್ಮ ಧರ್ಮ. ಸರ್ವರಿಗೂ ಶರಣು ಶರಣಾರ್ಥಿಗಳು. ದೇವಿಗೆ ಆಶೀರ್ವಾದಂತಹ ಪೂಜ್ಯ ಮಾತಾಜಿಯವರ ಪಾದ ತಪ್ಪುಗಳಿಗೆ ಒಳಪಟ್ಟು ಈ ತಾಲೂಕಿನ ಎಲ್ಲರ ಜನ ಮೆಚ್ಚುಗೆಗೆ ಪಾತ್ರರಾಗಿರುವಂತಹ ನಮ್ಮ ಆತ್ಮೀಯರಾದ ಗುರುಮೂರ್ತಿಯವರೇ ಹಾಗೂ ತಾಯಿ ನಿವೇದಿತಾ ಅವರೇ, ಶರಣೆ ಶೈಲಜಾ ಯೋಗೀಶ್ ಭಟ್ಟಿಯವರೇ ಹಾಗೂ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಸುಭಾಷ್ ಚಂದ್ರ ಸ್ವಾಮಿಕರ್ ಅವರೇ, ಪ್ರಶಾಂತ್ ಪ್ರತಿಬಿಂಬರವರೇ, ಜೊತೆಗೆ ಎಲ್ಲ ಕಾರ್ಯಕರ್ತರೇ, ತಾಯಿಯರೇ, ಭಜನಾ ಸಂಘದವರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಅಂತ ಶರಣು ಶರಣಾರ್ಥಿಗಳು. ನಾನು ಬಹಳ ಸ್ಪಷ್ಟವಾಗಿ ಒಂದೆರಡು ಮಾತುಗಳನ್ನು ನಿಮ್ಮಲ್ಲಿ ತಿಳಿಸಿಕೊಳ್ತೀನಿ. ಯಾಕೆಂದ್ರೆ ಪೂರ್ವತಿಯವರು ಅಷ್ಟೊಂದು ಹೋಗೋರಿದ್ದಾರೆ, ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಬೇಕಾಗಿದೆ. ಇದು 9ನೇ ದಿನ ಮುಕ್ತಾಯದ ಹಂತ. ನಾವು ಹೋದ ವರ್ಷನೇ ನಿರ್ಧಾರ ಮಾಡಿದ್ವಿ ಸಂಜೆ ಕಾರ್ಯಕ್ರಮ ಮಾಡಬೇಕು ಅಂತ. ಬೆಳಗ್ಗೆ ಬೇಡ, ಎಲ್ಲರಿಗೂ ಒತ್ತಡ ಇರ್ತದೆ. ಸೋಮವಾರ ನೀವೇ ಸೋಮವಾರ ದಿನ ಮಂಗಳವಾರ ದಿನ ಏನೇನೋ ಮಾಡ್ತಾ ಇರ್ತೀವಿ ಮನೆಗಳಲ್ಲಿ. ಆದರೂ ಅನಿವಾರ್ಯ ಕಾರಣಗಳಿಂದ ನಾವು ಮತ್ತು ಬೆಳಗ್ಗೆನೇ ಇಟ್ಕೋಬೇಕಾಗಿತ್ತು. ಏಕೆಂದ್ರೆ ಎಲ್ಲರೂ ಸಂಜೆ ಇಟ್ಕೊಂಡ್ರಿ ಅಂತ ಅರ್ಧ ಜನ ಹೇಳಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಇಟ್ಕೊಳ್ಳೇಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ. ಆದ್ರೆ ಇವತ್ತು 2 ಜನರಲ್ ಬಾಡಿ ಮೀಟಿಂಗ್ ಇದೆ. ಇಲ್ಲಿರೋ ಕಾರ್ಯಕರ್ತರೆಲ್ಲ ಅಲ್ಲಿ ಹೋಗಿದ್ದಾರೆ, ಮನೆಗೆ ಬರ್ತಾ ಇರೋದು.
ಆದರೆ ಇವಾಗ ಸ್ವಲ್ಪ ವಿಳಂಬ ಆಗಿದೆ. ನೀವು 9 ದಿನ ನಿರಂತರ ನಮ್ಮ ಎಲ್ಲ ತಾಯಂದರು ಶರಣರು ಬೇರೆ ಬೇರೆ ಗ್ರಾಮಗಳಿಂದ ನಮ್ಮ ಶಿಕಾರಿಪುರದ ಬೇರೆ ಬೇರೆ ಏರಿಯಾಗಳಿಂದ ಆಗಮಿಸಿ ಬಹಳ ಭಕ್ತಿಪೂರ್ವವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ಈಗ ಸ್ಪಷ್ಟವಾದ ವಿಚಾರ ಅಂದ್ರೆ ಇದು 10ನೇ ವರ್ಷದ ಕಾರ್ಯಕ್ರಮ. ಇದು ಬಹಳ ವಿಶೇಷವಾಗಿ ಆಚರಣೆ ಮಾಡಬೇಕಾಗಿತ್ತು. ಆದ್ರೆ ನಮ್ಮ ಸಂಸ್ಥೆ ಪ್ರಾರಂಭ ಆಗಿ 25 ವರ್ಷನೂ ಆಗಿದೆ. ಆದ್ರಿಂದ 25ನೇ ವರ್ಷದ ಪ್ರಯುಕ್ತವಾಗಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದು ಬರುವ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಇದೆ. ಇವರು ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ, ಮಧ್ಯಂತರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ನಾವು ದೊಡ್ಡವರಿಗೂ ಹೆದರ್ಬೇಕಾಗಿದ್ರಿ, ನಮ್ಮ ಅಪ್ಪ ಅಮ್ಮನ ಕಂಡ್ರೆ ಹೇಗೆ ಹೆದರ್ತಿದ್ವಿ, ಈಗ ನಮ್ಮ ಮಕ್ಕಳಿಗೂ ನಾವು ಹೆದರ್ಬೇಕಾಗೈತೆ, ಮತ್ತೆ ಸಿಕ್ಕೊಂಡು ಓಡಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ಅದು ಸರಿನೇ ಇಲ್ಲ. ಹಾಗೆ ನಾವು ದೊಡ್ಡವರ ಆಚರಣೆನೂ ಮಾಡ್ತಾ ಇಲ್ಲ, ಇಲ್ಲ ಚಿಕ್ಕರಿಗೆ ಧರ್ಮದ ಆಚರಣೆಗಳನ್ನು ಕಲಿಸ್ತಾನೂ ಇಲ್ಲ. ಮಧ್ಯಂತರದಲ್ಲಿ ಬಿಲಿ ಓಡಾಡ್ತಾ ಇದೆ ತಾನೆ. ಇಬ್ಬಗೆ ಸಂಕಟ ಇದೆ. ನನಗನ್ಸುತ್ತೆ ನಮ್ಮ ಗುರುಮೂರ್ತಿಯವರು ಇದ್ದಾರೆ ಇಲ್ಲಿ, ನಮ್ಮ ತಾಲೂಕಿಗೆಲ್ಲ ಹಾಸ್ಟೆಲ್ ಬರಲಿ ಅಂತ ಏನೇನೋ ಹಾಸ್ಟೆಲ್ ತಗೊಂಡ್ರು, ರಾಜಿ ತಂದ್ರು, ನವೋದಯ ತಂದ್ರು, ಕಿತ್ತೂರಾಣಿ ಚೆನ್ನಮ್ಮ ತಂದ್ರು, ಇನ್ನು ಏನೇನೋ ಹಾಸ್ಟೆಲ್ಗಳು ತಂದ್ರು. ಮೊದಲೆಲ್ಲ ಬೇರೆ ಬೇರೆಯವ್ರ ಮನೆಯಲ್ಲಿ ಇದ್ದು ಓದ್ತಾ ಇದ್ರು. ಅವ್ರು ಅಂದಂಗ ಅನ್ಸ್ಕೊತಿದ್ರು, ಅವ್ರು ಕೊಟ್ಟ ಕೊಡ್ತಿದ್ರು, ಬದುಕನ್ನ ಕಲಿತಾ ಇದ್ರು ಕಷ್ಟದಲ್ಲಿ. ಇವಾಗ ಹಾಸ್ಟೆಲ್ ನಲ್ಲಿ ಎಲ್ಲ ಉಚಿತ ಇರ್ತದೆ, ಬದುಕನ್ನ ಕಲಿತಾ ಇಲ್ಲ, ಫ್ರೀ ಸಿಗ್ತಾ ಇದೆ. ಶಾಲೆಯಲ್ಲೂ ಫ್ರೀ, ಹಾಸ್ಟೆಲ್ ಅಲ್ಲೂ ಫ್ರೀ. ಅದಕ್ಕೆ ಮನೆಗೆ ಹೋದ್ರೆ ಎಲ್ಲ ಫ್ರೀ ಬೇಕು ಫ್ರೀ ಬೇಕು ಫ್ರೀ ಬೇಕಂತ. ಜೊತೆಗೆ ನಮ್ಮ ಸರ್ಕಾರ ಬೇರೆ ಫ್ರೀ ಕೊಟ್ಬಿಟ್ಟಿದೆ. ಟಿಕೆಟ್ ಫ್ರೀ ಕೊಟ್ಟಿದೆ, ದುಡ್ಡು ಫ್ರೀ ಕೊಟ್ಟಿದೆ, ಎಲ್ಲರೂ ಫ್ರೀ ಆಗ್ಬಿಟ್ಟು ಸೋಮಾರಿಗಳಾಗ್ಬಿಟ್ಟಿದ್ದಾರೆ. ಮಕ್ಕಳನ್ನೆಂದ್ರು ಸೋಮಾರಿಗಳನ್ನ ಮಾಡ್ತಾ ಇದ್ದೀವಿ. ಇನ್ನೊಂದು 10 ವರ್ಷ ಆದ್ರೆ ಸಮಾಜ ಏನಾಗ್ತದೋ ಅಂತ ಹೇಳಿ ನಮಗೆ ಒಂಥರ ಅನಿಸ್ತದೆ. ಎಲ್ಲೋ ಒಂದ್ ಕಡೆ ಮನಸ್ಸು ಸೇಕಾಗ್ತಾ ಇರ್ತದೆ. ಇಂಥ ಪರಿಸ್ಥಿತಿಗಳನ್ನ ನಾವೀಗ ಎದುರಿಸ್ತಾ ಇದ್ದೀವಿ. ಜೊತೆಗೆ ಈ ವರ್ಷ ಅಂತೂ ಮಳೆ ಕಡಿಮೆ ಇದೆ, ಬೆಳೆ ಕಡಿಮೆ ಇದೆ, ಯುದ್ಧ, ದ್ವೇಷ, ಅಸೂಯೆ, ಇವೆಲ್ಲ ಕಾರಣ ಏನು? ಸಂಸ್ಕಾರದ ಕೊರತೆ ಇರೋದು. ಈ ಸಂಸ್ಕಾರ ಕೊಡೋದು ಸರ್ಕಾರದಿಂದ ಸಾಧ್ಯ ಇಲ್ಲ. ಅವ್ರು ಫ್ರೀ ಕೊಡ್ಬೋದು, ಇನ್ನೊಂದು ಕೊಡ್ಬೋದು. ಸಂಸ್ಕಾರ ಮಠಾಧೀಶರಿಂದಲೇ ಆಗ್ಬೇಕು, ಹೌದಲ್ರಿ? ಸಂಘ ಸಂಸ್ಥೆಗಳು ಸಹಕಾರ ನೀಡಬೇಕು. ನಿಮಗೆಲ್ಲ ಅನ್ಸುತ್ತೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು, ನಮ್ಮನ್ನು ನೋಡ್ಕೋಬೇಕು, ಆಸ್ತಿ ಉಳಿಸ್ಬೇಕು, ಅವ್ರು ಒಳ್ಳೆ ಹೆಸರು ತಗೋಬೇಕು, ಡಾಕ್ಟರ್ ಇಂಜಿನಿಯರ್ ಏನೇನೋ ಆಗ್ಬೇಕು ಅನ್ಸುತ್ತೆ. ಅದೆಲ್ಲ ಆದ್ರೂ ಒಳ ಸಂಸ್ಕಾರ ಇಲ್ಲಂದ್ರೆ ಅವ್ರ ಜೀವನ ಬರಡಾಗ್ತದೆ. ಆ ಸಂಸ್ಕಾರ ಉತ್ತಮರಿಂದಲೇ, ಸಾಧಕರಿಂದಲೇ ಆಗಬೇಕಾಗಿದೆ. ಅದಕ್ಕಾಗಿನೇ ನೀವೆಲ್ಲರೂ ಕೈ ಜೋಡಿಸ್ಬೇಕು. ನಮ್ಗೆಲ್ಲ ಪದ್ಧತಿಗಳೇ, ಅದಕ್ಕೆ ಸಾವಯವ ಕೃಷಿ ಬರ್ಬೇಕಂತ ಹೇಗೆ ಹೇಳ್ತಾರಲ್ಲ, ಹಾಗೆ ಮತ್ತೆ ಮರಳಿ ಹೂಡಿಗೆ ಅನ್ನುವಂತೆ ನಾವು ಹಳೆಯ ಪದ್ಧತಿಗಳನ್ನೇ ತಗೊಂಡ್ಬರ್ಬೇಕಾಗುತ್ತೆ. ಅದಕ್ಕೆ ನಮ್ಮ ದಾವಣಗೆರೆಯಿಂದ ನಮ್ಮ ಚಂದ್ರೇಗೌಡರು ಬಂದ್ದಾರೆ. ಆಮೇಲೆ 25 ವರ್ಷಗಳಿಂದ ಈ ಬಸವಾಶ್ರಮವನ್ನು ನಿರ್ಮಾಣ ಮಾಡಿ ಜಾಗತಿಕಿಯಾಗಿ ತಾಯಿ ಶರಣಾಂಬಿಕೆಯವರು ಧರ್ಮದ ಸಾಮಾಜಿಕ ಜಾಗೃತಿಯನ್ನು ಕೊಡ್ತಾ ಇದ್ದಾರೆ. ಅವರೇ ಹೇಳಿದಾಗೇ ಸಮಾಜದಲ್ಲಿ ಮತ್ತು ಸಂಸ್ಕಾರದ ಕೊರತೆ ಇದೆ, ಸದ್ಗುಣಗಳ ಕೊರತೆ ಇದೆ. ಆ ಸದ್ಗುಣ ಮತ್ತು ಸಂಸ್ಕಾರವನ್ನು ಕೊಡಬೇಕು ಅಂತಂದರೆ ಅದಕ್ಕೆ ಯಾರಾದರೂ ತ್ಯಾಗ ಮಾಡಲೇಬೇಕು. ನಮ್ಮ ನಾಡಿನಲ್ಲಿ, ದೇಶದಲ್ಲಿ ಅನೇಕ ಜನ ಸಾಧಿಸುತ್ತರು ತ್ಯಾಗಜೀವಿಗಳಾಗಿ ಅವರು ಸಮಾಜಕ್ಕೆ ಸಂಸ್ಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಶಿಕಾರಿಪುರದಲ್ಲಿ ಮಾತೆ ಶರಣಾಂಬಿಕೆಯವರು ಕಳೆದ 25 ವರ್ಷ ತಮ್ಮ ಇರುವಂಥ ಜೀವನಗಳನ್ನು ಸಮಾಜಕ್ಕೋಸ್ಕರ ದಾರಿಯಾಗಿದ್ದಾರೆ. ಆ ಕಾರಣಕ್ಕೆ ನಾವೆಲ್ಲ ಅಭಿನಂದನೆ ನೀಡಬೇಕಾಗಿದೆ. ಮೂಲಕ ಅನಾಥಾಶ್ರಮ ಮಾಡಿ ಆ ಚಿಕ್ಕ ಮಕ್ಕಳಿಗೂ ಕೂಡ ಸಂಸ್ಕಾರ ಕೊಡ್ತಾ ಇದ್ದಾರೆ. ಕೆಲಸ ಅವರು ಪೂರ್ವಾಶ್ರಮದಲ್ಲಿ ದೊಡ್ಡ ಮನತನ ಕೊಟ್ಟಿರ್ತಕ್ಕಂಥ ಸಹೋದರರು. ಶರಣಾಂಬಿಕೆಯವರು ಪೂರ್ವಾಶ್ರಮದಲ್ಲಿ ದೊಡ್ಡ ಮನತನ ಹೊಂದಿದ ಸಹೋದರಿ ಆಗಿದ್ದರೆ ಕೂಡ ಸಮಾಜಕ್ಕೋಸ್ಕರ ತಾನು ತೋರಿಸಿಕೊಂಡು ತ್ಯಾಗಿಯಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಭಿನಂದನೆ ಹೇಳೋಣ. ಅವರೇ ಹೇಳಿದಂತೆ 25 ವರ್ಷದ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅಂತ ಹೇಳಿದ್ದಾರೆ. ಸಂಸದರು ಮತ್ತು ಶಾಸಕರ ಜೊತೆ ಚರ್ಚೆ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ನಾವೆಲ್ಲರೂ ಕೂಡ ಪರಿಶ್ರಮ ಹಾಕೋಣ ಅಂತೇಳಿ ವಿನಂತಿ ಮಾಡ್ತೇವೆ. ಧ್ಯಾನ ಮಂದಿರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರವನ್ನು ಕೂಡ ಧ್ಯಾನ ಮಂದಿರ ಎಲ್ಲಿ ಬೇಕು, ಹೇಗೆ ಮಾಡಬೇಕು ವಿಚಾರವನ್ನು
ಶಾಸಕರು ಮತ್ತು ಸಂಸದರು ಮತ್ತು ಮಾನ್ಯ ಗಮನಕ್ಕೆ ತಂದು ಆ ಜಾಗದ ಬಗ್ಗೆ ಯೋಚನೆ ಮಾಡಲು ಹೊತ್ತು ವಿದ್ಯೆಯವರು ಒಂದು ಪ್ರಸ್ತಾಪ ಇಟ್ಟಿದ್ರು ಬಹುಶಃ ಗೊತ್ತಿ ಸಭೆಯಲ್ಲಿ ಉತ್ತರದಿಂದ ಅಕ್ಕಮಾದೇವಿ ಜನ್ಮಸ್ಥಳದಲ್ಲಿ ಒಂದು ದೊಡ್ಡ ಅಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ರಾಘವೇಂದ್ರ ಅವರು ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಆ ಸ್ಥಳದಲ್ಲೇ ಒಂದು ಧ್ಯಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಯಾಕೆಂದ್ರೆ ಅಲ್ಲಿ ಎಲ್ಲ ಸವಲತ್ತು ಮಾಡಿದ್ದಾರೆ, ಅಲ್ಲಿ ಬೇಕಾದಂತ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಮಾಡೋದನ್ನು ಬೇರೆ ಕಡೆ ಮಾಡಬೇಕಾದ್ರೆ ಎಲ್ಲರ ಒಪ್ಪಿಗೆಯನ್ನು ಪಡೆದು ಅವರ ಬಗ್ಗೆ ಎಲ್ಲ ಪ್ರಯತ್ನ ಮಾಡುವಂತೆ ಮತ್ತೊಮ್ಮೆ ಶ್ರಾವಣ ಮಾಸ ಹಬ್ಬದ ಸಾಲುಗಳ ಹಬ್ಬ ಆಯಿತು, ಮನೆ ಲಕ್ಷ್ಮಿ ಹಬ್ಬ ಆಯಿತು, ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಗಣೇಶ ಚತುರ್ಥಿ ಬರ್ತಾ ಇದೆ, ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಈ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ಪರಸ್ಪರ ಪ್ರೀತಿ ವಿಶ್ವಾಸ ಅಣ್ಣ ತಮ್ಮಂದಿರೆ ಹಾಗೂ ಅಕ್ಕ ತಂಗಿಯರೇ, ತಂದೆ ತಾಯಿ ಸ್ಥಾನದಲ್ಲಿರುವಂತಹ ಎಲ್ಲ ಹಿರಿಯರೇ, ನಾನೀಗಲೇ ತುಂಬ ಎಲ್ಲರಿಗೂ ಹೋಲಿಸಿದ್ರೆ ನಾವು ಜಾಸ್ತಿ ಏನು ಮಾತಾಡಲ್ಲ. ಆ್ಯಕ್ಚುಲಿ ನಾನು ಹೇಳ್ಬೇಕು ಅಂದರೆ ಎಲ್ಲೋ ಹೊರಗೆ ಜಾಸ್ತಿ ಹೋಗೋಣ ಇಲ್ಲ. ಅಧ್ಯಕ್ಷ ಆದ್ಮೇಲಿಂದ ಸ್ವಲ್ಪ ಹೊರಗೆ ಬಂದು ಎಲ್ಲರ ಜೊತೆ ಬೆರಿತಾ ಇದ್ದೀವಿ. ಈಗ ಸ್ವಲ್ಪ ದಿನ ಎಲ್ಲರೂ ಕಾಣೆ ಆಗಿದ್ವಿ ಅಂತ ತಮಾಷೆ ಮಾಡ್ತಾ ಇದ್ರು. ಆದರೆ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಿಡಕ್ಕಾಗೋದಿಲ್ಲಲ್ಲ. ಅಮ್ಮಾಜಿಯವರು ನಾನು ಅಧ್ಯಕ್ಷ ಆಗಿದ್ದಾಗ ತುಂಬ ಹೇಳಿದ್ರು, ಸ್ವಲ್ಪ ಸಮಯ ಆದ್ರೂ ನಾನು ಎಲ್ಲ ನನ್ನ ಕೈ ಆದಷ್ಟು ನಾನು ಉತ್ತಮ ಕೆಲಸಗಳನ್ನು ಮಾಡಿದೆ. ಆ ಟೈಮಲ್ಲಿ ನನಗೆ ಬರೋಕ್ಕಾಗಿಲ್ಲ. ಅಮ್ಮಾಜಿ ತುಂಬ ಹೇಳಿದ್ರು ಬನ್ನಿ ಅಂತ ಸಾನಿಧ್ಯ ಫೋನ್ ಮಾಡಿದ್ರು. ಆದರೆ ನನಗೆ ಬರೋಕ್ಕಾಗಿದ್ದಿಲ್ಲ. ಯೋಗ ಏನಂದರೆ ದಾನಮ್ಮ ಪೂಜೆ ಇದ್ದಾಗ ಯೋಗ ಇತ್ತು, ಮತ್ತೆ ಬಿಡಿಲ್ಲ. ಅಮ್ಮಾಜಿ ಕರೆಸ್ಕೊಂಡ್ರು, ದಾನಮ್ಮ ದೇವಿ ಕರೆಸ್ಕೊಂಡ್ರು. ಆ ದೇವಿಯ ಆಶೀರ್ವಾದ ನನ್ನ ಮೇಲಿದೆ ಅಂತ ನಾನು ಇದರಲ್ಲೇ ಅಂದ್ಕೊಳ್ತೀನಿ. ಮಳೆ ಬಂದಿಲ್ಲ, ಬೆಳೆ ಆಗಿಲ್ಲ ಅನ್ನೋದು ಎಲ್ಲರಿಗೂ ಈಗಾಗಲೇ ಗೊತ್ತಾಗ್ತಾ ಇದೆ. ಬರಗಾಲ ಅನೌನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಮಳೆ ಆಗಿಲ್ಲ ಅಂತ ಗಣಪತಿ ಅಂತಾರ. ಮಕ್ಕಳಿಗೆ ಕೆಮ್ಮು ಬಂದಾಗ ಇದನ್ನ ಎಲೆ ತಿನ್ಸಿದ್ರು ಸಹಿತ, ನೀವು ತಿಂದ್ರು ಸಹಿತ ಕೆಮ್ಮು ವಾಸಿ ಆಕೈತಿ. ಪಿತ್ಕಾದ್ರಿ ಅಂತಾರ, ಗಂಜೆ ಅಂತಾರ. ಗಂಜೆ ಅಂತಾಗ ಇದನ್ನ ಅರ್ದ್ಬಿಟ್ರೆ ರಸ ಹಚ್ಚಿದ್ರೆ ಗಂಜೆ ವಾಸಿ ಆಕೈತಿ. ಇದು ಬರೀ ಎಲೆ ಹಿಂಗೆ ಹೋಗೋದು ಸಹ ಗಂಜೆ ಸಿಗಿತೈತಿ. ಭಾರಿ ಮಂಡಿಗೆ ಹಾಕಿದ್ರು. ಪ್ರತಿಯೊಬ್ಬರು ಮನೆಯಲ್ಲಿ ಬೆಳೆಸ್ಬೋದು ಇದನ್ನ. ನೋಡ್ರಿ, ಇದು ಸುರಿವೆ ಅಂತಾರ. ಇದು ಅತಿಬಲ, ಬಲ ಮತ್ತು ಅತಿಬಲ. ಇದು ಬೀಜ ಬರ್ತೈತಿ. ಈ ಬೀಜನ ತಿಂತಾ ಹೋದ್ರೆ ಎಂತ ಶಕ್ತಿ ಬರ್ತೈತೆ. ನರಗಳ ಶಕ್ತಿ ಹೋಗ್ಲಾಡ್ಸೋ ಶಕ್ತಿ ತುಂಬೆ ಗಿಡಕ್ಕಿದೆ. ಮುದ್ದೆ ಗಿಡ ಅಂತಾರ. ಇದು ಸಂಸ್ಕೃತ ಅತಿಬಲ ಅಂತ ಹೇಳ್ತಾರ. ಬಲ ಮತ್ತು ಅತಿಬಲ ಎರಡು ಸೇರಿದ್ರೆ ಬಹಳ ಒಳ್ಳೆಯದು. ಅತಿಬಲ ಇಲ್ಲೇ ಎತ್ತಿಕೊಂಡ್ಬಂದಿ. ಇದ್ರ ಬೀಜ ಬಹಳ ಒಳ್ಳೆಯದು. ನೋಡ್ರಿ, ಕುರಾದವ್ರು ಹೊಡೆಯಲ್ಲ ಅಂತ ದವಾಖಾನೆ ಹೊಡಿತೀರಿ ಆಸ್ಪತ್ರೆಗೆ. ಆದ್ರೆ ಈ ಎಲೆಗೆ ತುಪ್ಪ ಹಚ್ಚಿ ಆ ಕುರದ ಮೇಲೆ ಕಾವು ಕೊಟ್ರೆ 2 ದಿವಸದಲ್ಲೇ ವಾಸಿ ಆಗ್ತೈತೆ ಕುರ. ಅಷ್ಟೊಂದು ಶಕ್ತಿ ಇದಕ್ಕೈತಿ. ಆದ್ರೆ ಈ ಬೀಜ ಎದಕ್ಕೆ ಬರ್ತೈತಿ ಅಂತ ದಯವಿಟ್ಟು ಯಾರು ಕೇಳಬೇಡಿ. ನೋಡ್ರಿ, ಹಿಂದ ಯಾವುದೇ ಒಂದು ಹಬ್ಬ ಆಗಲಿ ಮಾವಿನ ತೋರಣ ಕಟ್ತಿದ್ರು. ಈ ಪ್ಲಾಸ್ಟಿಕ್ ಮೇಯ ಈ ಮಕ್ಕಳು ಆಟ ಆಡಿ ಗಾಯ ಮಾಡ್ಕೊಂಡ್ ಬಂದಾಗ, ದನಕರಗಳು ಹಾಗಾಗಿ ಗಾಯ ಮಾಡ್ಕೊಂಡ್ ಬಂದಾಗ ಇದು ಒಣಗಿದ ಎಲೆಯನ್ನು ಸುಟ್ಬಿಟ್ಟು ಆ ಬೂದಿನ ಗಾಯ ಕಚ್ಚಿದ್ರೆ ಗಾಯ ಮಾಯೋದು ಬೂದಿ ಬರಲ್ಲ, ಕೀವು ಹಾಕಿಕೊಡಲ್ಲ. ಅಷ್ಟೊಂದು ಶಕ್ತಿ ಇದೆ ಮಾವಿನ ಸೊಪ್ಪಿಗೆ. ಮಾವಿನ ತೋರಣ ಹೊರಗಡೆಯಿಂದ ಬರುತ್ತ ಕ್ರಿಮಿಕೀಟಗಳನ್ನು ತಡೆಯೋ ಶಕ್ತಿ ಮಾವಿನ ಸೊಪ್ಪಿ ಐತಿ. ಇದು ನೋಡ್ರಿ, ನಿತ್ಯ ಪಟ್ಪ ಅಂತಾರ, ಕಾಶಿಕರಣ ಅಂತಾರ. ಸಕ್ಕರೆ ಕಾಯಿಲೆ ಇದ್ದರು ಇದ್ರ ಬಿಳೆ ಹೂವಿನ ಎಲೆಯನ್ನು ದಿವಸ ಒಂದು 5 ಎಲೆ ತಿಂತ ಬರ್ರಿ. ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡ್ಬೋದು, ವಾಸಿ ಆಗಲ್ಲ. ಇಡೀ ನಮ್ಮ ಪ್ರಪಂಚದಲ್ಲೇ ಸಕ್ಕರೆ ಕಾಯಿಲೆ ವಾಸಿ ಮಾಡೋರು ಇನ್ನೂ ಯಾರು ಕಂಡು ಹಿಡಿದಿಲ್ಲ. ನಿತ್ಯ ಪುಷ್ಪ ಇದ್ರ ಬೀಜ ಕ್ಯಾನ್ಸರ್ ಬರುತ್ತೆ. ಬೀಜ ಕಂಡು ಭಾಳ 8,000 ರೂಪಾಯಿ ನೋಡ್ರಿ. ಎಕ್ಕೆಲೆ ಎಷ್ಟು ಒಳ್ಳೆಯದಂತಂದ್ರ, ನಿಮ್ಮಲ್ಲಿ ಯಾರಾದ್ರೂ ಬೀಡಿ ಸಿಗರೇಟ್ ಸೇದೋರಿದ್ರೆ ದಯವಿಟ್ಟು ಬಿಡ್ರಿ. ಸಿಗರೇಟ್ ಇರ್ತೈತಿ. ದಿವಸ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಒಂದು 10-15 ತಿಂದ್ರಿ ಅವ್ರಿಗೆ ಕಪ ಎಲ್ಲ ನೀರ ಹೋಗ್ತೈತಿ. ಆರಾಮ್ ನಿದ್ದೆ ಮಾಡ್ಬೋದು ಯಾವ ವ್ಯಕ್ತಿ ಆಗಲಿ. ಆಮೇಲೆ ಯಾರ್ಯಾರು ಬಿದ್ದು ಹೊಟ್ಟು ಬಿದ್ದು ಗಾಯ ನೋವಾದಾಗ, ಒಳಪೆಟ್ಟಾದಾಗ ಈ ಎಲೆ ತೊಗೊಂಬತ್ತು 2 ಸೈಡ್ ಎಣ್ಣೆ ಹಚ್ಚಿಬಿಟ್ಟು
ಬಿಸಿ ಮಾಡಬೇಡಿ, ಕಾವು ಕೊಟ್ಬೇಡ್ರಿ. ಹೊಡೆದು ಬಿದ್ರು ಎಂತ ಹಳೆ ನೋವು ಇದ್ರು ಆರಾಮಾಗ್ತೈತಿ. ಆದ್ರೆ ತಾಳ್ಮೆ ಇರ್ಬೇಕು. 4 ದಿವಸ 8 ದಿವಸ ಮಾಡಿ ಹಳೆ ನೋವು ಹೋಗಲ್ಲ. ಒಂದು 15-20 ದಿವಸ ಕಾವು ಕೊಡ್ಬೇಕು. ಗಾಯ ಇರಬಾರ್ದು. ಯಾವ್ದಾರ ಎಣ್ಣೆ ಹಚ್ಚಿರಿ ನೀವು, ಒಳ್ಳೆ ಎಣ್ಣೆ ಹಚ್ಚಿರಿ, ಕೊಬ್ಬರಿ ಎಣ್ಣೆ ಹಚ್ಚಿರಿ, ಯಾವ್ದಾರ ಹಚ್ಚಿರಿ, ಶೇಂಗಾ ಎಣ್ಣೆ ಹಚ್ಚಿರಿ, ಯಾವುದೇ ಎಣ್ಣೆ ಹಚ್ಚಿ ಬಿಸಿ ಮಾಡ್ಕೊಳ್ಳಿ. ಕಾಲು ಬಾವು ಬಂದು ಬೇರೆ ತೋರಿಸ್ತೀನಿ. ಅಷ್ಟೊಂದು ಶಕ್ತಿ ಎಕ್ಕಿ ಗಿಡಕೈತಿ. ಅಣ್ಣ ನೋಡ್ರಿ, ಇದೇ ಎಕ್ಕಿಲಿ, ಹಣ್ಣಾದ ಎಕ್ಕಿಲಿ ಇದು ಹರಿದು ಹಾಲು ಬರಬಾರ್ದು. ಇದನ್ನ ಕಿವಿ ನೋವು ಅಂತ ಕಿವಿ ಹೊಡ್ತಾ ಕಿವಿ ನೋವು ಬರ್ತದ. ಒಂದು 2 ಮನೆ ಮನೆ ಕಾರ್ಯಕ್ರಮನ ಇದ್ದಾರೆ. 2ನೇ ಕಾರ್ಯಕ್ರಮನ ಅವ್ರ ಮನೆಗೆ ಮಾಡಿದ್ರು. ಅವ್ರು ಮೊದಲನೇ ಸೊಸಿ ಅಂದ್ರೆ ಇವರ ಅಕ್ಕ ಸೊಸೆಯಾಗಿ ಬಂದಾಗ ಮನೆ ತುಂಬಿಸ್ಕೊಂಡು ಮನೆಗೆ ಕರ್ಕೊಂಡ್ ಬಂದ್ರಲ್ಲ, ಆ